ಹಾಯ್ ಗಾಯ್ಸ್, ವೆಲ್ಕಮ್ ಟು ಮದರ್ ಬ್ಲಾಗ್. ನಾವು ಆ್ಯಕ್ಚುಲಿ ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ಒಂದು ಸ್ನ್ಯಾಕ್ಸ್ ಟ್ರೈ ಮಾಡೋಕ್ಕೆ ಬಂದಿದ್ದೀವಿ. ಇದು ಎಲ್ಲಿದೆ ಅಂತ ಹೇಳಿದ್ರೆ ಟಿ ನಗರ ಮೈನ್ ರೋಡಲ್ಲಿ ಪಿ ಎಸ್ ಕಾಲೇಜ್ ಮೈನ್ ರೋಡ್ ಇದೆ. ಪಿ ಎಸ್ ಕಾಲೇಜ್ ಮೈನ್ ರೋಡ್ ಒಂದು ಚೂರು ಮುಂದೆ ಬಂದರೆ ಲೆಫ್ಟ್ ಸೈಡಲ್ಲಿ ಒಂದು ಕಾರ್ನರಲ್ಲೇ ಇದೆ. ಆ್ಯಕ್ಚುಲಿ ನನ್ನ ಹಿಂದೆನೇ ನೀವು ನೋಡ್ಬೋದು, ಡಿಫ್ರೆಂಟ್ ವೆರೈಟಿ ಆಗಿರೋಂಥ ಬಜ್ಜಿ ಎಲ್ಲ ಇಟ್ಟಿದ್ದಾರೆ. ಇದನ್ನು ಹೊರಗಡೆನೇ ನಿಂತಿದ್ದೀವಿ. ಆ್ಯಕ್ಚುಲಿ ಎಕ್ಸ್ಟೀರಿಯರಲ್ಲೇ, ಒಳಗಡೆ ಇಂಟೀರಿಯರ್ ಹೋದ್ಮೇಲೆ ಡಿಫ್ರೆಂಟ್ ವೆರೈಟಿ ಆಗಿರೋ ಬಜ್ಜಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಳಗಡೆ ಹೋಗೋಣ, ಅವ್ರ ಬಾಯಿಂದನೇ ಈ ಸ್ನ್ಯಾಕ್ಸ್ ಸ್ಟಾಲ್ ಹೆಸರು ಕೇಳೋಣ ಮತ್ತು ಟೈಮಿಂಗ್ಸ್ ಎಲ್ಲ ಅವ್ರ ಬಾಯಿಂದ ತಿಳ್ಕೊಳ್ಳೋಣ. ಲೆಟ್ಸ್ ಗೆಟ್ ಇಟ್. ನೀವು ನೋಡ್ತಾ ಇರೋದು ಬಂದು ಇದು ಬಾಳೆಕಾಯಿ ಬಜ್ಜಿ. ಇದು ಇಲ್ಲಿ ಆ್ಯಕ್ಚುಲಿ ಡಿಫ್ರೆಂಟಾಗಿ ಇರೋ ಈ ಬಾಳೆಕಾಯಿ ಬಜ್ಜಿ ತುಂಬ ದೊಡ್ಡದಾಗಿರುತ್ತೆ. ಗೈಸ್, ಇವಾಗ ಬಂದು ಆ್ಯಕ್ಚುಲಿ ಮೆಣಸಿನ್ಕಾಯಿ ಬಜ್ಜಿ ಹಾಕ್ತಾ ಇದ್ದಾರೆ. ಗೈಸ್, ಇವಾಗ ಆ್ಯಕ್ಚುಲಿ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದಾರೆ. ಇಲ್ಲಿ ಕ್ಯಾಪ್ಸಿಕಮ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನೋಡ್ಬೋದು ಗೈಸ್, ಇವಾಗ ನೋಡ್ಬೋದು ಮೆಣಸಿನಕಾಯಿ ಮಸಾಲೆ ಹಾಕ್ತಾ ಇದ್ದಾರೆ. ಇದು ಬಂದು ಆ್ಯಕ್ಚುಲಿ ಬಾಳೆಕಾಯಿ ಮಸಾಲೆ, ಅದಕ್ಕೆ ಗ್ರೀನ್ ಕಲರ್ ಚಟ್ನಿ ಹಾಕ್ತಾ ಇದ್ದಾರೆ. ಇಲ್ಲೇ ಅವ್ರ ಮುಂದೆನೇ ಆನಿಯನ್ ಇಟ್ಕೊಂಡಿದ್ದಾರೆ. ಕ್ವಾಲಿಟಿ ಹೇಗಿದೆ? ಚೆನ್ನಾಗಿದೆ. ನಾವು ಹೆಚ್ಚು ಕಮ್ಮಿ ಒಂದು 8 ಇಯರ್ಸಿಂದನೂ ಬರ್ತಾಯಿದ್ದೀವಿ. ಇಲ್ಲಿ 8 ಇಯರ್ಸಿಂದನೂ ಬರ್ತಾಯಿದ್ದೀವಿ. ಬಾಳೆಕಾಯಿ ಬಜ್ಜಿ ಅದರಲ್ಲೂ ಸ್ಪೆಷಲಿ ಏನಪ್ಪ ಅಂದರೆ ಇವರು ಮಸಾಲ ಅಂತ ಹಾಕಿ ಕೊಡ್ತಾರಲ್ಲ, ಚಟ್ನಿ ಮತ್ತು ಈರುಳ್ಳಿ ಎಲ್ಲ ಆನಿಯನ್ನು ಮತ್ತು ಲೈಮ್ ಎಲ್ಲ ಹಾಕ್ಕೊಡೋದು ತುಂಬ ಚೆನ್ನಾಗಿದೆ. ಇಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ಬಾಳೆಕಾಯಿ ಬಜ್ಜಿ, ಪೈನಾಪಲ್ ಬಜ್ಜಿ, ಬ್ರೆಡ್ ಬಜ್ಜಿ ಮತ್ತು ಮೆಣಸಿಕಾಯಿ ಬಜ್ಜಿ ಮತ್ತು ಆಲೂ ಬೋಂಡ, ಮಂಗಳೂರು ಬಜ್ಜಿ, ದಪ್ಪಮೆಣಸಿಕಾಯಿ ಎಲ್ಲನೂ ಕೂಡ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹಾಗಾದರೆ ನೀವು ಈ ವಿಧವಾದಂಥ ಎಲ್ಲ ಬಜ್ಜಿನೂ ಟ್ರೈ ಮಾಡಿದ್ದಾರೆ ಇವತ್ತು? ಒಂದೇ ದಿವಸ ಎಲ್ಲ ಟ್ರೈ ಮಾಡೋಕ್ಕಾಗಲ್ಲ. ಬಂದಾಗ 2 ಬಟ್ ಅಂದರೆ ಇವ್ರ ಅಂಗಡಿಯಲ್ಲಿ ಎಲ್ಲ ಐಟಮ್ನು ತಿಂದಿದ್ದೀವಿ ನಾವು. ಥ್ಯಾಂಕ್ ಯು. ಬಾಬು ಪ್ರಥಮ ಚಾಟ್ಸ್ ಅಂತನಾ? ನಿಮ್ಮಲ್ಲಿ ಡೈಲಿ ಯಾವ ಥರ ಬಜ್ಜಿ ಇರುತ್ತೆ? 8 ಐಟಮ್ ಇದೆ. ಜಾಸ್ತಿ ಆಲೂ ಬೋಂಡ, ಬಾಳೆಕಾಯಿ, ಪೆಪ್ಸಿಕಮ್, ಮಿಂಚಿ, ಮಸಾಲೆ ವಡೆ, ಮಂಗಳೂರು ಬೋಂಡ, ಬ್ರೆಡ್, ಪೈನಾಪಲ್ ಬಜ್ಜಿ ಜಾಸ್ತಿ ಮೂವ್ ಆಗ್ತಾ ಇದೆ. ಸರ್, ಇವಾಗ ಟೈಮಿಂಗ್ಸ್ ಎಷ್ಟು ಇದಕ್ಕೆ? ಆ್ಯಕ್ಚುಲಿ ಟೈಮಿಂಗ್ಸ್ 5ರಿಂದ 9:30. ಸಂಜೆ 5ರಿಂದ 9:30. 10 ಗಂಟೆ ಇರುತ್ತೆ ಇಲ್ಲ ಕ್ಲೋಸ್? ಐಟಮ್ ಇರುತ್ತೆ, ಖಾಲಿ ಮಾಡಿಬಿಟ್ಟು ತೊಳ್ಬಿಟ್ಟು ಹೋಗ್ತೀವಿ. 10 ಗಂಟೆ ತನಕ ಇರ್ತೀವಿ. 9:30 ಒಲೆ ಆಫ್ ಮಾಡಿಬಿಡ್ತೀವಿ. ಇದ್ದದ ಐಟಮ್ ಖಾಲಿ ಮಾಡಿಬಿಟ್ಟು ಹೋಗ್ತೀವಿ. ಸರ್, ಡೈಲಿ ಓಪನ್ ಇರುತ್ತಾ ಇಲ್ಲ ಏನು ಭಾನುವಾರ ಏನೋ ರಜೆ ಇರುತ್ತಾ? ಇಲ್ಲ, ರಜೆ ನಮ್ದು ಏನಿಲ್ಲ, ರಜೆನೇ ಇಲ್ಲ, ದಿನ ವ್ಯಾಪಾರ. ಸರ್, ಕ್ವಾಲಿಟಿ ಆಫ್ ದ ಫುಡ್ ಹೇಗಿದೆ? ಟೇಸ್ಟು ಇದೆ, ನೀಟ್ನೆಸ್ಸು ಇದೆ ಮತ್ತು ಕ್ವಾಲಿಟಿನೂ ಚೆನ್ನಾಗಿದೆ. ನಾವು ಸುಮಾರು ಒಂದು 5-6 ವರ್ಷದಿಂದ ಇಲ್ಲಿ ಬಂದು ವೀಕ್ಲಿ 2 ಸರಿ ಬಂದು ತಿಂತೀವಿ. ಮಿನಿಮಮ್ ಒಂದು ಸರಿ ತಿನ್ನೋಕ್ಕೆ ಶುರು ಮಾಡಿದ್ರೆ 100 ರೂಪೀಸ್ ಗಂಟೆ ತಿನ್ಕೊಂಡು ಹೋಗ್ತೀವಿ. ಒಬ್ಬರು ಇಬ್ಬರು ಬರಲ್ಲ, ನಾವು 4 ಜನ ಗ್ಯಾಂಗಲ್ಲೇ ಬರ್ತೀವಿ. ನೀಟ್ನೆಸ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ಕ್ವಾಂಟಿಟಿನೂ ಚೆನ್ನಾಗಿದೆ, ಚೀಪಾಗೂ ಇದೆ ರೇಟು. ಥ್ಯಾಂಕ್ ಯು. ಗೈಸ್, ಆ್ಯಕ್ಚುಲಿ ನೀವು ಹಿಂದೆನೇ ನೋಡ್ಬೋದು ಎಷ್ಟು ಜನ ನಿಂತಿದ್ದಾರೆ ಅಂಥೇಳಿ. ನಾವು ಆ್ಯಕ್ಚುಲಿ ಬಂದಾಗ ಯಾರೋ ಇಬ್ಬರು ಮಾತ್ರ ತಿಂತಾಯಿದ್ರು. ಇವಾಗ ನೋಡಿದ್ರೆ ಫುಲ್ಲು ಜನ ತುಂಬ ತುಳುಕಾಡ್ತಾ ಇದ್ದಾರೆ ಬಜ್ಜಿ ಶಾಪಲ್ಲಿ. ನನ್ನ ಹಿಂದೆ ಎಲ್ಲ ನೋಡ್ಬೋದು ಎಷ್ಟು ಜನ ಬಜ್ಜಿ ತಿಂತಾಯಿದ್ದಾರೆ ಅಂಥೇಳಿ ನೋಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಹಾಕ್ತಾರೆ ಅಂತೇಳಿ ಹೇಳಿದರು. ನಾವು ಟೇಸ್ಟ್ ಮಾಡ್ತಾ ನೋಡೋಣ ಹೇಗಿರುತ್ತೆ ಕ್ವಾಲಿಟಿ ಅಂತ ಹೇಳಿ. ಗೈಸ್, ಆ್ಯಕ್ಚುಲಿ ನಮ್ಮ ಎದುರುಗಡೆನೇ ನೋಡ್ಬೋದು, ಇದು ಕ್ಯಾಪ್ಸಿಕಮ್ ಬಜ್ಜಿ. ಇದು ಕ್ಯಾಪ್ಸಿಕಮ್ ಬಜ್ಜಿ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಕ್ವಾಲಿಟಿ ಅಂತೇಳಿ. ಈ ಕ್ಯಾಪ್ಸಿಕಮ್ ಬಜ್ಜಿಗೆ ಆನಿಯನ್ನು ಮತ್ತು ರೆಡ್ ಚಿಲ್ಲಿ ಪೌಡರ್,
ಒಂದು ಕ್ಯಾಪ್ಸಿಕಮ್ ಬಜ್ಜಿನ ಆ್ಯಕ್ಚುಲಿ 4 ಪೀಸ್ ಮಾಡಿದ್ದಾರೆ. ನೋಡ್ಬೋದು 4 ಪೀಸ್ ಆಗಿದೆ. ಒಂದು ಬಾಳೆಕಾಯಿ ಒಂದು ಬಾಳೆಕಾಯಿ ಕ್ಯಾಪ್ಸಿಕಮ್ ಬಜ್ಜಿ ಆ್ಯಕ್ಚುಲಿ ನಿಜವಾಗ್ಲೂ ಚೆನ್ನಾಗಿದೆ. ರೆಡ್ ಚಿಲ್ಲಿ ಫ್ಲೇವರ್ ಇರ್ಬೋದು, ಅದಕ್ಕೆ ಆನಿಯನ್ ಹಾಕಿರೋದು ಮತ್ತು ತುರಿದಿರೋ ಕ್ಯಾರೆಟು ತುಂಬ ಯಥೇಚ್ಛವಾಗಿ ಹಾಕಿದ್ದಾರೆ. ಕ್ವಾಲಿಟಿ ಮತ್ತು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಗೈಸ್ ಆ್ಯಕ್ಚುಲಿ ನಮ್ಮ ಮುಂದೆನೇ ಬಾಳೆಕಾಯಿ ಮಸಾಲೆ ಇದೆ. ಈ ಬಾಳೆಕಾಯಿ ಮಸಾಲೆನೂ ಸೇಮ್ ನಾವು ಕ್ಯಾಪ್ಸಿಕಮ್ ಮಸಾಲಲ್ಲಿ ಏನು ಕೊಟ್ಟಿದ್ರು ಅದೇನೇ, ಬಟ್ ಇದು ಬಾಳೆಕಾಯಿ ಮುಂಚೆ ತಿಂದಿದ್ದು ಕ್ಯಾಪ್ಸಿಕಮ್, ಆನಿಯನ್ ಆಗಿರ್ಬೋದು ಮತ್ತು ಕ್ಯಾರೆಟ್ ತುರಿದಿರೋದು ಮತ್ತು ರೆಡ್ ಚಿಲ್ಲಿ ಪೌಡ್ರೆಲ್ಲ ಹಾಕಿದ್ದಾರೆ. ಇದ್ರ ಕ್ವಾಲಿಟಿ ಹೇಗಿದೆ ಅಂತ ಹೇಳಿ ನೋಡೋಣ. ಬಾಳೆಕಾಯಿ ಅಂತೂ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ, ತುಂಬ ಬಿಸಿಯಾಗಿದೆ. ನಾವು ಬಂದಿದ್ದ ಟೈಮು ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ನಾವು ಬಂದಾಗ ಜನ ಯಾರೂ ಇರಲಿಲ್ಲ. ಇವಾಗಂತೂ ಸಿಕ್ಕಾಪಟ್ಟೆ ಎಲ್ಲಾದರೂ ಜನ ಅಂದರೆ ಜನ ತುಂಬ ತುಳಕಾಡ್ತಾ ಇದ್ದಾರೆ ಎಲ್ಲ ಕಡೆ. ಫ್ಲೇವರ್ ಅಂತೂ ನಿಜವಾಗ್ಲೂ ಆ ಬಾಳೆಕಾಯಿ ಬಜ್ಜಿಗೆ ಆ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾರಲ್ಲ ಅದೇ ನಿಜವಾಗ್ಲೂ ಫ್ಲೇವರ್ ತುಂಬಾ ಚೆನ್ನಾಗಿರೋದು. ಇವರು ಬಂದು ನಮ್ಮ ತುಳುನಾಡಿನವರೇ. ನಮ್ಮ ಧರ್ಮಸ್ಥಳ ಇದೆಲ್ಲ, ಧರ್ಮಸ್ಥಳದಿಂದ ಒಂದು 10 ಕಿಲೋಮೀಟರ್ ಅಷ್ಟೇ ದೂರ ಇರೋದು. ತುಂಬ ಕ್ವಾಲಿಟಿ ವೈಸ್ ನಿಜವೂ ತುಂಬಾ ಚೆನ್ನಾಗಿದೆ. ನೀವು ಒಂದ್ಸರಿ ಬಂದು ಟ್ರೈ ಮಾಡ್ಬೋದು. ಗೈಸ್ ಆ್ಯಕ್ಚುಲಿ ಯಾವತ್ತೇ ನೀವು ಫುಡ್ ಕ್ವಾಲಿಟಿನ ಟೇಸ್ಟ್ ಮಾಡಬೇಕು ಅಂದರೆ ಅದು ಬಿಸಿಯಾಗಿದೆಯಾ ಅಂತ ಹೇಳಿ ಯಾವತ್ತೂ ಚೆಕ್ ಮಾಡೋಕ್ಕೆ ಹೋಗ್ಬೇಡಿ. ಬಿಸಿಯಾಗಿದೆಯಾ ಅಂತ ಕೇಳಿ, ಆ ಬಿಸಿಯಾಗಿರೋದು ಪದಾರ್ಥನ ಬಿಸಿಯಾಗಿದೆಯಾ ಅಂತ ಕೇಳಿ ನೀವೇ ಟೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಅದು ಬಿಸಿ ಇಲ್ಲ ಆರೋಗಿದೆ ಅಂದರೆ ನೀವು ತೊಗೊಳ್ಳದೇ ಇರ್ಬೋದು. ಇಲ್ಲಿ ಬಂದಿರೋ ಕೆಲವು ಕಸ್ಟಮರ್ಸು ಅದನ್ನು ಮುಟ್ಟು ನೋಡಿ ಬೇರೆ ತೊಗೊತಾ ಇದ್ದಾರೆ, ಬಿಸಿ ಇದೆಯಾ ಇಲ್ಲ ತಣ್ಣಗೆ ಆರೋಗಿದೆಯಾ ಅಂತ ಹೇಳಿ. ಯಾಕೆಂದರೆ ಸಪೋಸ್ ಬಿಸಿ ಇಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ತೊಗೊಳ್ಳೋದಿಲ್ಲ, ಬೇರೆಯವ್ರು ತೊಗೊತಾರೆ. ನೀವು ಮುಟ್ಟಿರೋದನ್ನು ಬೇರೆಯವ್ರು ತಿನ್ನೋ ಬದಲು ನೀವು ಜಸ್ಟ್ ಬಾಯಲ್ಲೇ ಕೇಳಿ ಬಿಸಿ ಇದೆಯಾ ಇಲ್ವಾ ಅಂತ ಕೇಳಿ ಹಾಗೆ ತೊಗೊಳ್ಳಿ. ನೀವು ಅದನ್ನು ಬಿಸಿ ಇದೆಯಾ ಅಲ್ವ ಅಂತ ನೀವೇ ಟೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾವತ್ತೂ ಫುಡ್ ಪ್ರಿಪೇರ್ ಮಾಡೋನ್ನ ಟ್ರಸ್ಟ್ ಮಾಡಿ, ಯಾವತ್ತೂ ನಂಬಿಕೆ ಇರಬೇಕು. ತುಂಬ ಜನ ಇದನ್ನು ಬಿಸಿ ಇದ್ರೇ ನಾವು ತೊಗೊಳ್ಳೋದು, ಆರೋಗ್ಯಕ್ಕೆ ತೊಗೊಳ್ಳಲ್ಲ ಅಂತೇಳಿ ಹೇಳ್ತಾರೆ. ಯಾವತ್ತೂ ಇವಾಗ ನಾವು ಮನೇಲೇ ಮಾಡಿದ್ರು ಏನು ತುಂಬ ಬಿಸಿ ಬಿಸಿ ಹಾಗೆ ಕುಕ್ಕರಿಂದ ತೆಗೆದು ಹಾಗೆ ನಾವೇನು ತಿನ್ಬಿಡಲ್ಲ, ಒಂಚೂರು ಆರಿದ ಮೇಲೇ ನಾವು ತಿನ್ನೋದು. ಅದೇ ರೀತಿ ಬಜ್ಜಿ ಮಾತ್ರ ಯಾವಾಗಲೂ ನಮ್ಗೆ ಬಿಸಿ ಬಿಸಿಯಾಗೇ ಇರಬೇಕು, ಕುದಿಯೋ ಥರ ಇರಬೇಕು ಅಂತ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ? ಒಂಚೂರು ಲೈಟ್ ಬಿಸಿ ಇದನ್ನು ತಿನ್ಬೋದು, ಏನು ತೊಂದರೆ ಏನಾಗೋದಿಲ್ಲ. ಆದ್ದರಿಂದ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ, ನಮ್ಮ ವ್ಯೂವರ್ಸ್ ಯಾರಾದರೂ ಆ ರೀತಿ ಟೆಸ್ಟ್ ಮಾಡೋದಾದರೆ ದಯವಿಟ್ಟು ಮಾಡ್ಕೊಳ್ತೀವಿ. ಯಾಕೆಂದರೆ ಅದೇ ಪದಾರ್ಥನ ಬೇರೆಯವರು ತಿನ್ನಬೇಕು, ನೋಡೋರಿಗೆ ತುಂಬ ಅಸಹ್ಯವಾಗಿ ಕಾಣಿಸುತ್ತೆ. ಆ ರೀತಿ ಆಗಿರೋದಕ್ಕಿಂತ ನೀವೇ ಬಾಯಿಂದ ಕೇಳಿ ಬಿಸಿ ಇದೆಯಾ ಇಲ್ವಾ ಅಂತ ಕೇಳಿ ತೊಗೊಳ್ಳಿ, ನೀವೇ ಟೆಸ್ಟ್ ಮಾಡೋಕ್ಕೆ ಮಾತ್ರ ಹೋಗ್ಬೇಡಿ. ಗೈಸ್ ನೀವು ಇಲ್ಲಿ ನೋಡ್ತಾ ಇರೋ ಈ ಬಾಳೆಕಾಯಿ ಬಜ್ಜಿ ಬಂದು ಪ್ಲೈನ್ ಬಜ್ಜಿ ಬಂದು 5 ರೂಪೀಸು, ಮಸಾಲೆ ಬಜ್ಜಿ ಬೇಕು ಅಂತ ಹೇಳಿದ್ರೆ 10 ರೂಪೀಸು. ಬೇರೆ ಬೋಂಡ ಎಲ್ಲನೂ ಇದೆ, ಆಲೂ ಬೋಂಡ ಆಗಿರ್ಬೋದು. ಆಲೂ ಬೋಂಡ ಬಂದು ನಿಮಗೆ 10 ರೂಪಾಯಿಗೆ 3 ಕೊಡ್ತಾರೆ. ಈ ಕ್ಯಾಪ್ಸಿಕಮ್ ಬಜ್ಜಿ ಬಂದು ನಿಮಗೆ ಆ್ಯಕ್ಚುಲಿ 20 ರೂಪಾಯಿ, 20 ರೂಪಾಯಿಗೆ ಮಸಾಲೆ ಎಲ್ಲ ಹಾಕ್ಕೊಡ್ತಾರೆ. ಗೈಸ್ ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ವಿಧವಿಧವಾದಂಥ ಒಂದು ಬಜ್ಜಿ ಕೇಂದ್ರ ಆ್ಯಕ್ಚುಲಿ ಪ್ರಥಮ್ ಚಾಟ್ಸ್ ಅಂತೇಳಿ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಕ್ವಾಲಿಟಿ ವೈಸ್ ರಿಯಲಿ ತುಂಬಾ ಚೆನ್ನಾಗಿತ್ತು. ಬಟ್ ಆಲೂ ಬೋಂಡ ಮಾತ್ರ ಅವತ್ತು ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ಆಲೂ ಬೋಂಡ ನೀವು ಎಕ್ಸ್ಪೆಕ್ಟ್ ಮಾಡೋ ಥರ ಕ್ವಾಲಿಟಿ ಇಲ್ಲದೆ ಇರ್ಬೋದು. ಆಲೂ ಬೋಂಡ ಬಿಟ್ಟು ಬೇರೆ ಎಲ್ಲ ಥರ ಕ್ವಾಲಿಟಿ ಇರೋ ಬೋಂಡಾಸು ತುಂಬಾ ಚೆನ್ನಾಗಿದೆ. ನೀವು ಒಂದ್ಸರಿ ಬಂದಾಗ ಇಲ್ಲಿ ಟ್ರೈ ಮಾಡ್ಬೋದು. ಇದ್ರ ಲೊಕೇಶನ್ನ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಯಾವತ್ತೂ ಶ್ರೀನಗರ ಕಡೆ ಬಂದರೆ ಇಲ್ಲ ಬಸವನಗುಡಿ ನಿಯರೆಸ್ಟ್ ಪ್ಲೇಸಲ್ಲಿದ್ದರೆ ಈ ಚಾಟ್ ಸೆಂಟರ್ಗೆ ನನ್ನ ಎದುರುಗಡೆ ಇರೋ ಪ್ರಥಮ್ ಚಾಟ್ ಸೆಂಟರ್ಗೆ ಮಾತ್ರ ವಿಸಿಟ್ ಮಾಡೋದು